BA ಭಾಗ 4ನೇ ಶಮನ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವವಾಗಿರ್ತಕ್ಕಂಥ ಸ್ವಾಗತ. ಈಗಾಗಲೇ BA ಭಾಗ 4ರಲ್ಲಿ ಓದಬೇಕಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಗಮನಿಸಿದ್ದೀರಿ. ಅಲ್ಲದೆ ಈ ಪಠ್ಯಕ್ರಮಕ್ಕನುಗುಣವಾಗಿ ಮೂಲ ಆಧಾರಗಳ ಮೂಲಕ ಇತಿಹಾಸವನ್ನು ಹೇಗೆ ರಚಿಸಲಾಗಿದೆ ಎಂಬುದನ್ನು ಗಮನಿಸಿದ್ದೀರಿ. ಈಗ ನಾವು ನೋಡಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳು. ಅಂಥದ್ರಲ್ಲಿ ಮೊದಲನೇ ವ್ಯಕ್ತಿ ಬಾಬರ. ಸೊ ಬಾಬರ್ನ ಮೂಲಕವಾಗಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಅದು ಹೇಗಾಗತ್ತೆ ಎಲ್ಲ ವಿಷಯಗಳನ್ನ ಗಮನಿಸ್ತಾ ಹೋಗೋಣ. ಮೊಘಲ್ ಸಾಮ್ರಾಜ್ಯ ಅದರಲ್ಲಿ ಬಾಬರ ಕ್ರಿಸ್ತಕ 1526ರಿಂದ 1530ರವರೆಗಿನ ಅವಧಿ. ಸರಿ, ಹಾಗಾದ್ರೆ ಈ ಬಾಬರ್ ಯಾರು, ಹೇಗೆ ಭಾರತಕ್ಕೆ ಬಂದ, ಹೇಗೆ ಭಾರತವನ್ನು ಗೆದ್ದುಕೊಂಡ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಗಮನಿಸು. ಬಾಬರ ಮಧ್ಯ ಏಷ್ಯಾದ ಫರಗಾನದ ಸಣ್ಣ ರಾಜ್ಯದ ಅಧಿಪತಿ ಮೊದಲು ಅಂತ. ಉಮರ್ ಶೇಖ್ ಮಿರ್ಜಾ ತಂದೆ, ಕುತುಬ್ ನಿಗರ್ ತಾಯಿ, ಇವರಿಬ್ಬರ ಮಗನಾಗಿ ಜನ್ಮ ತಾಳಿದ್ದ 1483 ಫೆಬ್ರವರಿ 14ರಂದು. ಇವನ ಪೂರ್ಣ ಹೆಸರು ಜಹೀರ್ ಉದ್ ದೀನ್ ಮಹಮ್ಮದ್ ಬಾಬರ್. ಬಾಬರ ತನ್ನ ತಂದೆಯ ಕಡೆಯಿಂದ ತೈಮೂರ್ನ ವಂಶಕ್ಕೆ ಸಂಬಂಧಪಟ್ಟವ, ತಾಯಿಯ ಕಡೆಯಿಂದ ಚೆಂಗೀಸ್ ಖಾನನ ವಂಶಕ್ಕೆ ಸಂಬಂಧಪಟ್ಟವ. ಅಂದ್ರೆ ಎರಡು ಪ್ರಬಲ ಮನೆತನದ ವ್ಯಕ್ತಿಗಳ ಮಗನಾಗಿ ಜನ್ಮ ತಾಳಿದ್ದಾನೆ ಬಾಬರ. ಅರ್ಥಾತ್ ತೈಮೂರ ವಂಶ ಮತ್ತು ಚೆಂಗೀಸ್ ಖಾನನ ವಂಶಸ್ಥ. ಹೀಗಾಗಿ ಇತಿಹಾಸಕಾರರಾಗಿರ್ತಕ್ಕಂಥ ಲೇನ್ಪೋಲ್ ಹೇಳ್ತಾರೆ, ಬಾಬರ್ನ ಮೈಯಲ್ಲಿ ಇಬ್ಬರು ಏಷ್ಯಾದ ಮಹಾನ್ ವ್ಯಕ್ತಿಗಳ ರಕ್ತ ಹರಿಯುತ್ತಿತ್ತು. ಅದರ ಪ್ರತಿಫಲ ಏನಂತ ನಾವು ಗಮನಿಸ್ತಾ ಹೋಗೋಣ. ಬಾಬರ್ ತನ್ನ 12ನೇ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡಿದ್ದರಿಂದ ಫರಗಾನದ ಅಧಿಪತಿಯಾದ. ಅಂದ್ರೆ ತಂದೆಯ ಉತ್ತರಾಧಿಕಾರಿಯಾಗಿ ಆ ಫರಗಾನಕ್ಕನೇ ರಾಜ ಆಗ್ತಾನೆ 1494 ಜೂನ್ ತಿಂಗಳ. ಲೇನ್ಪೋಲ್ ಬರೀತಾರೆ ಮಾತಾಡಿ, ಬಾಬರ ತನ್ನ ಉನ್ನತಿಯ ಶಿಖರವನ್ನೇರುವಲ್ಲಿ ಅನುಭವಿಸಿದಂತಹ ಕಷ್ಟ ನಷ್ಟಗಳನ್ನ ಮತ್ಯಾವ ಬಾಲಕ ದೊರೆಯೂ ಅನುಭವಿಸಿರ್ಲಿಕ್ಕಿಲ್ಲ. ಕಾರಣ ತನ್ನ 12ನೇ ವಯಸ್ಸಿನಲ್ಲಿಯೇ ಅಧಿಕಾರಕ್ಕೆ ಬಂದ ಬಾಬರ ತನ್ನ ಸಂಬಂಧಿಗಳಾದ ಫರಗಾನದ ಅಧಿಪತಿ ಆಗಿರ್ತಕ್ಕಂಥ ಬಾಬರ ಮರು ತಿಂಗಳವೇ ಯುದ್ಧ ಮಾಡ್ಬೇಕಾಗಿರ್ತಕ್ಕಂಥ ಸ್ಥಿತಿ ಬರುತ್ತೆ. ಬಹುಶಃ 12 ಅಥವಾ 11 ವರ್ಷದ ಬಾಲಕವನು ಈ ಅವಧಿಯಲ್ಲಿ ಯುದ್ಧದ ವಿಚಾರವನ್ನ ಪ್ರಾರಂಭಿಸ್ತಾನೆ. ಯಾಕೆ ನೋಡಿ, ಸಮರ್ಕಂಡದ ಮೇಲೆ ದಾಳಿ 1494 ಬಾಬರ್ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ಮೇಲೆ ಅದು ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ವಿಸ್ತರಣೆಗೆ ಗಮನ ಹರಿಸಿದ. ಸಾಮ್ರಾಜ್ಯನ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಅವನು ವಿಚಾರ ಅಂತ. ಹಾಗೇನೆ ಸಮರ್ಕಂಡ ಗೆಲ್ಲಬೇಕು ಅಂತ ಅವನು ವಿಚಾರ ಪಡ್ತಾನೆ. ಯಾಕೆ? ಸಮರ್ಕಂಡದ ರಾಜನಾದ ಅಹಮದ್ ಖಾನ್ ಮಿರ್ಜಾ ಮರಣ ಹೊಂದಿದ. ಇದನ್ನು ಪಡೆಯಲು ಯುದ್ಧ ಸಾರಿದ. ಆದ್ರೆ ಬಾಬರ ಸೋಲನ್ನ ಅನುಭವಿಸಿದ. ಸರಿ, ಈ ಪ್ರದೇಶ ಯಾಕೆ ಪಡೆದುಕೊಳ್ಳಿಕ್ಕೆ ಹೋದ ಅಂತಂದ್ರೆ ತಾನು ತೈಮೂರ್ ಸಂತತಿ ಎನ್ನುವ ಕಾರಣದಿಂದ ಅವನ ರಾಜಧಾನಿಯಾದ ಸಮರ್ಕಂಡದ ಮೇಲೆ ದಾಳಿ ಮಾಡಿದ. ಅಂದ್ರೆ ತೈಮೂರ್ ಕಾಲಕ್ಕೆ ಸಮರ್ಕಂಡವು ಅವನ ಆಡಳಿತಕ್ಕೊಳಪಟ್ಟಿದ್ದು. ಹೀಗಾಗಿ ಅದು ಸಹಿತ ನಂದು ಅನ್ನೋ ಉದ್ದೇಶಕ್ಕಾಗಿ ಅವನು ಯುದ್ಧ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಆ ಪ್ರದೇಶ ಅವ್ನು ಚಿಕ್ಕಪ್ಪ ಅಂದ್ರೆ ಬಾಬರ ತಂದೆಯ ಸಹೋದರ ರಾಜ್ಯಭಾರ ಮಾಡ್ತಿರ್ತಾನೆ, ಅವನು ಸತ್ತೋಗಿರ್ತಾನೆ. ಹೀಗಾಗಿ ಆ ಪ್ರದೇಶ ತಾನೇ ಪಡೆದುಕೊಳ್ಬಾರ್ದಂತಕ್ಕಂಥ ಉದ್ದೇಶದಿಂದ ಅವನು ಯುದ್ಧ ಸಾರ್ತಾನೆ. ಹಾಗೆ ಸಮರ್ಕಂಡವನ್ನು ಪಡೆದಕ್ಕೋಸ್ಕರ ಮತ್ತೊಂದ್ಸರಿ ಯುದ್ಧ ಸಾರ್ತಾನೆ. ಸಮರ್ಕಂಡದ ಮೇಲೆ ದ್ವಿತೀಯ ದಾಳಿ 1497ರಲ್ಲಿ. ಬಾಬರ 1497ರಲ್ಲಿ ಸಮರ್ಕಂಡವನ್ನು ಪಡೆಯಲು ಮತ್ತೊಮ್ಮೆ ದಾಳಿ ಪ್ರಾರಂಭಿಸಿದ. ಸುಮಾರು 7 ತಿಂಗಳ ಹೋರಾಟ ಮಾಡಬೇಕು ಮತ್ತು ಉಜ್ಜೆಕ್ಗಳನ್ನ ವಶಪಡಿಸಿಕೊಂಡು ಗೆಲ್ತಾನೆ. ಆದ್ರೆ ಸಮರ್ಕಂಡದಲ್ಲಿದ್ದಾಗ ಅನಾರೋಗ್ಯಕ್ಕೊಳಗಾದ ಗೊತ್ತಾಗ್ತಾನೆ. ಅಥವಾ ಯುದ್ಧಕ್ಕೆ ಬರುವಂತ ವಯಸ್ಸು ಅಲ್ಲ, ಯುದ್ಧ ಮಾಡಿ ದಂಡಿರ್ತಾನೆ. ಆ ದಂಡವನ್ನ ನಿವಾರಿಸಿಕೊಳ್ಳಕ್ಕೆ ಅಲ್ಲೇ ಉಳ್ಕೊಳ್ತಾನೆ. ಇದೇ ಸಂದರ್ಭದಲ್ಲಿ ಫರಗಾನದಲ್ಲಿ ಅವನ ಮಂತ್ರಿಗಳು ಅಂದ್ರೆ ವಾಪಸ್ಸಾಗಿ ಫರಗಾನಕ್ಕೆ ಹೋಗಲ್ಲ, ಗೆದ್ಮೇಲೆ ಹೋಗಕ್ಕೆ ಹೋಗಲ್ಲ. ಯುದ್ಧದಲ್ಲಿ ಬಾಬರ್ ಮರಣ ಹೊಂದಿದವನೆಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಬಾಬರ್ನ ಸಹೋದರ ಜಹಾಂಗೀರ್ನನ್ನ ಫರಗಾನದ ಸುಲ್ತಾನ್ ಎಂದು ಘೋಷಣೆ ಮಾಡಿದರು. ಈ ಕಡೆ ಬಾಬರ ಸಮರ್ಕಂಡ ಫರಗಾನಕ್ಕೆ ಬರುವ ಹೊತ್ತಿಗೆ ಅಂದ್ರೆ ಅವನ ಯಥಾ ಪ್ರಕಾರವಾಗಿ ಗುಣಮುಖವಾಗಿ ಬರಬೇಕು ಅನ್ನೋ ಸಂದರ್ಭಕ್ಕೆ ಫರಗಾನ ಕೈ ಬಿಟ್ಟು ಹೋಗುತ್ತೆ. ವಾಪಸ್ಸಾಗಿ ಹೋದ್ರೆ ಸಮರ್ಕಂದ ಕೈ ಬಿಟ್ಟು ಹೋಗುತ್ತೆ. ಅಂದ್ರೆ ಫರಗಾನವನ್ನ ಗೆಲ್ಲೋದಕ್ಕೋಗಿ ಸಮರ್ಕವನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ಸ್ಥಿತಿ ಬಾಬರ್ನಿಗೆ ಒದಗಿ ಬಂದಿತ್ತು. ಒಟ್ಟಾರೆ 1498ರ ಅವಧಿಯಲ್ಲಿ ಬಾಬರ ಎರಡೂ ಪ್ರದೇಶವನ್ನು ಕಳೆದುಕೊಂಡು ಅಲೆಮಾರಿಯಾಗಿ ಅಲಿಯುವಂತ ಸಂದರ್ಭ ನಿರ್ಮಾಣವಾಯಿತು. ಇದಕ್ಕೆ
ಸ್ವತಃ ತನ್ನ ಕೃತಿಯಲ್ಲಿ ತಾನೇ ರಚಿಸಿರ್ತಕ್ಕಂಥ ಬಾಬರ್ ನಾಮ ಎಂಬ ಕೃತಿಯಲ್ಲಿ ಬರೀತಾನೆ. ಏನ್ ಬರೀತಾನೆ? ಎರಡೂ ರಾಜ್ಯಗಳನ್ನ ಕಳೆದುಕೊಂಡ ತಾನು ಅರ್ಥಾತ್ ಬಾಬರ ಚೆಸ್ ಬೋರ್ಡಿನ ಮೇಲೆ ಚದುರಂಗದ ಆಟ ಎಲ್ಲವನ್ನೂ ಕಳೆದುಕೊಂಡ ರಾಜನ ಸ್ಥಿತಿಯಂತಾಗಿತ್ತು. ಅಂದ್ರೆ ಅವನಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಸೈನಿಕರಾಗಿ, ಆನೆಗಳಾಗ್ಲಿ, ಒಂಟೆಗಳಾಗ್ಲಿ, ಮಂತ್ರಿಗಳಾಗ್ಲಿ ಯಾರು ಇಲ್ಲದೆ ಇದ್ದಾಗ ತಪ್ಪಿಸ್ಕೊಳ್ಬೇಕಾಗುತ್ತೆ. ಹಾಗೆ ತಪ್ಪಿಸಿಕೊಳ್ಬೇಕಾದಾಗ ಅವನಿಗಿರ್ತಕ್ಕಂಥ ಅರ್ಹತೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಮಾತ್ರ ಹೋಗ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ. ಅಂದ್ರೆ ಕಷ್ಟದ ದಿನ ಅಂತ. ಹಾಗೆ ತಾನು ಸಹಿತ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಅಲಿಯುವಂತ ಸಂದರ್ಭ ಒದಗಿ ಬಂದಿತ್ತು ಅಂತ ಬರೀತಾನೆ. ಅಂದ್ರೆ ಎಂತ ಪರಿಸ್ಥಿತಿ ಇತ್ತು, ಈ ಕಡೆಗೆ ಸಮರ್ಕಂಡಕ್ಕೆ ಹೋಗ್ಲು, ಈ ಕಡೆಗೆ ಫರ್ಗಾನ್ಗೆ ಹೋಗ್ಲು, ಎರಡೂ ಕಡೆಗೆ ಅವನು ಗೆಲ್ಲಕ್ಕೆ ಅವಕಾಶನೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ. ರಾಜ್ಯಗಳನ್ನ ಕಳೆದುಕೊಂಡ ಬಾಬರ ಎದುಗುಂದರೆ ಮತ್ತೆ ದಾಳಿನ ಆರಂಭಿಸಿದ. 1498 ಜೂನ್ ತಿಂಗಳ ಯುದ್ಧ ಸಾರಿ ಫರ್ಗಾನದ ರಾಜಧಾನಿ ಆಂದೀಜನ್ನ ವಶಪಡಿಸಿಕೊಂಡ. ಪುನಃ ತನ್ನ ತಂದೆಯ ಪ್ರದೇಶವನ್ನ ಗೆಲ್ಲೋದಕ್ಕೆ ಅವಕಾಶವಾಗತ್ತೆ ಬಾಬರನಿಗೆ. ಪುನಃ 1500 ಕಾಲಕ್ಕೆ ಸಮರ್ಕಂಡದಲ್ಲೇ ದಾಳಿ ಮಾಡಿ ಗೆಲುವನ್ನ ಪಡೆದುಕೊಂಡ. ಆದ್ರೆ ಮರು ವರ್ಷ ಮತ್ತೆ ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ. ಬಾಬರ ಮತ್ತೆ ಎರಡು ಪ್ರದೇಶವನ್ನು ಕಳೆದುಕೊಳ್ಳತಕ್ಕಂಥ ಸ್ಥಿತಿ. ಹೀಗಾಗಿ ಬಾಬರ ಎರಡೂ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆಗೆ ತನ್ನ ಗಮನ ಹರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು 1503ರಲ್ಲಿ ಗುಡ್ಡಗಾಡುಗಳಲ್ಲಿ ಅಲಿಯುತ್ತಿರುವಾಗ ಟ್ರಾನ್ಸ್ ಆಕ್ಸಿಯಾದ ದಿಕತ್ ಗ್ರಾಮದ ಯಜಮಾನನ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದ. ಅಲ್ಲಿನ ಯಜಮಾನನ ತಾಯಿ ಸುಮಾರು 111 ವರ್ಷದ ಮಹಿಳೆ. ಹಾಗೆ ಇವನ ಮುಂದೆ ಭಾರತದ ಮೇಲೆ ತೈಮೂರ್ನ ದಂಡಯಾತ್ರೆಗಳ ವಿವರಣೆಯನ್ನು ಹೇಳಿದು. ಇದರಿಂದ ಪ್ರಭಾವಿತನಾಗಿರ್ತಕ್ಕಂಥ ಬಾಬರ ಮತ್ತೆ ಯುದ್ಧಕ್ಕೆ ಸಿದ್ಧನಾದ. ಅದರ ಪರಿಣಾಮ ಭಾರತದ ಕಡೆಗೆ ತನ್ನ ಯುದ್ಧದ ಗತಿಯನ್ನ ಪ್ರಾರಂಭಿಸಿದ. ಅಂದ್ರೆ ನೋಡಿ, ಫರ್ಗಾನ ಮತ್ತು ಸಮರ್ಕಂದದ ಅಧಿಪತಿಯಾಗಿರ್ತಕ್ಕಂಥ ಬಾಬರ ಈ ಎರಡೂ ಸಣ್ಣ ಪ್ರದೇಶಗಳನ್ನ ಪಡೆದುಕೊಳ್ಳಕ್ಕಾಗದೆ ಭಾರತವನ್ನ ಗೆಲ್ಲುವಂತ ಅವಕಾಶ ಇದೆ. ಅಂದ್ರೆ ಭಾರತದ ದುರವಸ್ಥೆಯ ಸ್ಥಿತಿಯನ್ನು ನಾವಿಲ್ಲಿ ಗಮನಿಸಬಹುದು, ಅಥವಾ ಬಾಬರ್ನ ಸಾಮರ್ಥ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಏನಾಗಿದೆ ನೋಡೋಣ, ಗೊತ್ತಾಗುತ್ತೆ. ಕಾಬೂಲ್ ಮೇಲೆ ದಾಳಿ. 1504ರಲ್ಲಿ ಕಾಬೂಲ್ನಲ್ಲಿ ಬಾಬರನ ಚಿಕ್ಕಪ್ಪ ಉಲುಗ್ ಬೇಗ ರಾಜ್ಯಭಾರ ಮಾಡುತ್ತಿದ್ದ. ಅವನು ಮರಣ ಹೊಂದಿದ. ಹೀಗಾಗಿ ಉತ್ತರಾಧಿಕಾರದಲ್ಲಿ ಹೋರಾಟ ಸಂಭವಿಸಿತು. ಅದರಲ್ಲಿ ತಾನು ಭಾಗವಹಿಸಿದ. 1504ರಲ್ಲಿ ಯಾವುದೇ ಪ್ರತಿರೋಧವಿಲ್ಲದೆ ಕಾಬೂಲನ್ನ ಗೆದ್ದುಕೊಳ್ಳಲು ಕಾಬೂಲಿಗೆ ದೊರೆಯಾಗಿದ್ದ ಪರಿಣಾಮವಾಗಿ ಬಾಬರ್ನ ಅಲೆಮಾರು ಜೀವನ ಕೊನೆಗೊಂಡಿತು. ಹೀಗೆ ಫರ್ಗಾನ ಸಮರ್ಕಂದವನ್ನ ಕಳೆದುಕೊಂಡಿರ್ತಕ್ಕಂಥ ಬಾಬರ ಕಾಬೂಲನ್ನು ಗೆದ್ದು ಕಾಬೂಲನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಂದ ತನ್ನ ರಾಜಕೀಯ ಇತಿಹಾಸವನ್ನ ಪ್ರಾರಂಭಿಸ್ತಾನೆ. ನಂತರ ಗಜನಿಯನ್ನು ಗೆದ್ದುಕೊಂಡು ಅಫ್ಘಾನಿಸ್ತಾನದ ಅಧಿಪತಿಯಾದ. ಸೊ ಮುಂದಿನ ಎಲ್ಲ ಹೋರಾಟಗಳು ಬಾಬರ ಭಾರತಕ್ಕೆ ಬರುವುದಕ್ಕಿಂತ ಮುಂಚಿನ ದಾಳಿಗಳು ಅಂತ ನಾವು ಕರೀಬೋದು. ಅಂದ್ರೆ ಹಂತ ಹಂತವಾಗಿ ತನ್ನ ಸಾಮರ್ಥ್ಯನ ಬಲಪಡಿಸಿಕೊಳ್ಳುತ್ತಾ ಹಿಂದೂಸ್ತಾನದ ಮೇಲೆ ಯುದ್ಧವನ್ನು ಸಾರ್ತಾನೆ. ಹಾಗೆ ಯಾವ ಪ್ರದೇಶಗಳನ್ನು ಗೆದ್ದುಕೊಂಡ? 1507ರಲ್ಲಿ ಬಾಬರ ಬಾದ್ಶಾಹ ಅಥವಾ ಚಕ್ರವರ್ತಿ ಎಂಬ ಬಿರುದನ್ನ ಧರಿಸಿದ. ತೈಮೂರ್ ಸಂತತಿಯ ಮುಖ್ಯಸ್ಥನ, ಅಂದ್ರೆ ಆ ಮಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರಸ ಅಂತ. 1510ರಲ್ಲಿ ಸಮರ್ಕಂಡದ ಶೈಬಾನಿ ಖಾನನ ಮರಣ ಹೊಂದಲು ಶಾ ಇಸ್ಮಾಯಿಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಸಮರ್ಕಂಡ ಗೆಲ್ಲಲು ಮತ್ತೊಮ್ಮೆ ದಾಳಿ ಮಾಡಿದ. ಈ ಸಾರಿ ಗೆದ್ದುಕೊಂಡ, ಬಟ್ ಸಾಧ್ಯ ಆಗದೆ ಇದ್ದಾಗ ಆ ಎಲ್ಲ ವಿಚಾರಗಳನ್ನ ಕೈ ಬಿಟ್ಟು ಬಿಡ್ತಾನೆ. ಹಾಗೆ ತನ್ನ ಆ ಕಡೆಗೆ ಇರ್ತಕ್ಕಂಥ ಪ್ರದೇಶ ಗೆಲ್ಲುವ ವಿಚಾರವನ್ನು ಕೈಬಿಟ್ಟು ಈ ಕಡೆಗೆ ಇರ್ತಕ್ಕಂಥ ಅಂದ್ರೆ ಭಾರತದ ಕಡೆಗೆ ಗಮನ ಹರಿಸ್ತಾನೆ. ಸೊ ಅದಕ್ಕೆ ಲೇನ್ ಪೋರ್ಟ್ ಬರೀತಾರೆ, ಕಾಬೂಲಿನಲ್ಲಿದ್ದ ಬಾಬರ ಮಧ್ಯ ಏಷ್ಯಾ ಅಂದ್ರೆ ಆ ಕಡೆಗಿನ ಭಾಗ, ಸಮರ್ಕಂಡ ಫರ್ಗಾನ ಆ ಕಡೆಗೆ, ಮತ್ತು ಹಿಂದೂಸ್ತಾನ ಈ ಕಡೆಗೆ ಭಾರತ, ಇವೆರಡನ್ನ ಜೋಡಿಸುವ ಕೊಂಡಿಯಾಗಿತ್ತ. ಅಂದ್ರೆ ಮಧ್ಯದಲ್ಲಿದ್ದ. ಈ ಕಡೆ ಯಾರು ಹೋಗ್ಬೋದು, ಈ ಕಡೆಗೆ ಆಗ್ಬೋದು. ಎರಡು ಕಡೆ ಹೋದ್ರೆ ಇಡೀ ಏರಿಯಾನೇ ಅವನ ಅಂಡದಲ್ಲಿ ಬರುತ್ತೆ. ಸೊ ಒಟ್ಟಾರೆ ಅವನ ಮೂಲ ಮೇಲೆ ಫರ್ಗಾನ, ಮುಂದೆ ಗೆಲ್ತಕ್ಕಂಥದ್ದು ಭಾರತ. ಸೊ ಇವೆಲ್ಲವನ್ನು ಗೆದ್ದುಕೊಂಡ ಅಂತಕ್ಕಂಥ ಅಥವಾ ಆಧೀನವಾಗಿರ್ತಕ್ಕಂಥ ಪ್ರದೇಶಗಳಂತಕ್ಕಂಥ ರೀತಿಯಲ್ಲೂ ನಾವು ಗುರುತಿಸಬಹುದು. ಆ ಹಿನ್ನೆಲೆ ಅವನು ಹೇಳ್ತಾನೆ ಅಂತ. ಸರಿ, ಹಾಗಾದ್ರೆ ಏನ್ ಮಾಡಿದ ಬಾಬರ್ ಅಂತಂದ್ರೆ ಭಾರತದ ಮೇಲಿನ ದಾಳಿಗಳಿಗೆ ಪ್ರೇರಣೆಗಳು ಅಥವಾ ಅವನಿಗೆ ಅಂತ ಅವಕಾಶಗಳು ಒದಗಿ ಬರ್ತವೆ. ಅದ್ರ ಮೂಲಕವಾಗಿ ಅವನು ಭಾರತ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ದೆಹಲಿಯಲ್ಲಿ ಲೋಧಿ ಸಂತತಿಯ ಇಬ್ರಾಹಿಂ ಲೋಧಿ ರಾಜ್ಯಭಾರ ಮಾಡುತ್ತಿದ್ದ. ಈ ಅವಧಿಯಲ್ಲಿ ಭಾರತದಲ್ಲಿ ದೇನ್ ಆಳ್ತಕ್ಕಂಥವ ಇಬ್ರಾಹಿಂ ಲೋಧಿ. ನಾವು ಈಗಾಗಲೇ ನೋಡಿದ್ವಿ ಈ 5 ಸಂತತಿಗಳನ್ನ ಈ ಹಿಂದಿನ ಅಧ್ಯಾಯದ ಅವಧಿಯಲ್ಲಿ. ಕೊನೆಯ ಸಂತತಿಯ ಈ ಲೋಧಿ ಸಂತತಿ.
ಅಲೋದಿ ಸಂದರ್ಭದಲ್ಲಿ ಇಬ್ರಾಹಿಂ ಲೋದಿ ರಾಜ್ಯಭಾರ ಮಾಡ್ತಾನೆ. ಅಲ್ಲಿ ಇವನು ಅಷ್ಟು ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಲಿಲ್ಲ. ತನ್ನ ಅಧಿಕಾರಿಗಳ ಜೊತೆಗೂ ಸಹಿತ ಹಿತಕರವಾದಂತ ಸಂಬಂಧವನ್ನ ಹೊಂದಿರಲಿಲ್ಲ. ಅನೇಕ ವಿರೋಧಿಗಳನ್ನ ಕಟ್ಟಿಕೊಂಡಿದ್ದ ಇಬ್ರಾಹಿಂ ಲೋದಿ. ಇದೊಂದು ಅವಕಾಶ ಆಗುತ್ತೆ ಬಾಬರ್ಗೆ. ಏನಾಗಿತ್ತು ನೋಡೋಣ. ಇವನು ಲಾಹೋರ್ನ ಗವರ್ನರ್ನಾದ. ಕಾಬೂಲು, ಅದರ ನಂತರ ಲಾಹೋರು, ಅದರ ನಂತರ ಭಾರತ. ಅಂದ್ರೆ ಭಾರತಕ್ಕೆ ಬರಲಿಕ್ಕೆ ದಾರಿ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಅವಕಾಶ ಒದಗಿ ಬರುತ್ತೆ ಬಾಬರ್ಗೆ. ಏನಾಗಿದೆ, ಲಾಹೋರ್ನ ಗವರ್ನರ್ ಆದ ದೌಲತ್ ಖಾನನ ಮಗ ದಿಲಾವರ್ ಖಾನನ್ನ ಕ್ರೂರವಾಗಿ ಚಿತ್ರಹಿಂಸೆಗೆ ನೀಡಿ ಕೊಂದು ಹಾಕಿದ್ದ. ಅವನು ಮಾಡಿರ್ತಕ್ಕಂಥ ತಪ್ಪಿನಿಂದ ಶಿಕ್ಷೆ ಕೊಟ್ಟಿದ್ದ. ಹಾಗೆ ಶಿಕ್ಷೆ ಕೊಟ್ಟಿದ್ದರಿಂದ ಲಾಹೋರ್ನ ಆಡಳಿತಾಧಿಪತಿ ಅಂದ್ರೆ ಇಬ್ರಾಹಿಂ ಲೋದಿ ಒಬ್ಬ ಅಧಿಕಾರಿ ಇಬ್ರಾಹಿಂ ಲೋದಿಗೆ ವೈರಿ ಆಗ್ತಾನೆ, ವಿರೋಧಿ ಆಗಿ ನಿಲ್ತಾನೆ. ಸೊ ಇವನು ಬಾಬರ್ಗೆ ಅವಮಾನ. ಬಾಬರ ಭಾರತಕ್ಕೆ ಬರೋದಕ್ಕೆ ಅವಕಾಶ ನಿರ್ಮಾಣವಾಯಿತು ಒಂದು ಹಂತದಲ್ಲಿ ಇಬ್ರಾಹಿಂ ಲೋದಿ ವಿರೋಧಿ ಆಗಿರ್ತಕ್ಕಂಥ ಇವನಿಂದ ಅಂತ. ಮತ್ತೊಂದು ಇಬ್ರಾಹಿಂ ಲೋದಿ ಚಿಕ್ಕಪ್ಪನಾಗಿರ್ತಕ್ಕಂಥ ಆಲಂ ಖಾನ, ಇವನು ಸಹಿತ ತಾನು ಸಿಂಹಾಸನ ಪಡೆದಕ್ಕೆ ಪ್ರಯತ್ನಿಸ್ತಾ ಇದ್ದ. ಅದ್ರ ಸಾಧ್ಯ ಯುದ್ಧ ಮಾಡಿದ್ರೆ ಅವನು ವಾಪಸ್ಸಾಗಿ ಹೋದ್ರೆ ನಾನು ಇಬ್ರಾಹಿಂ ಲೋದಿ ಹತ್ರ ಅಧಿಕಾರವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ಉದ್ದೇಶವನ್ನ ಆ ಚಿಕ್ಕಪ್ಪ ಹೊಂದಿದ್ದ. ಆ ಕಾರಣಕ್ಕಾಗಿ ಅವನು ಸಹಿತ ಬಾಬರನನ್ನ ಭಾರತ ಮೇಲೆ ದಂಡಯಾತ್ರೆಗೆ ಆಹ್ವಾನಿಸ್ತಾನೆ. ಎರಡನೇ ಹಂತ ಅಂತ. ಅದ ಮೇವಾರದ ರಾಣಾ ಸಂಗನು ಸಹಿತ ಬಾಬರನಿಗೆ ಆಹ್ವಾನ ಕೊಡ್ತಾನೆ. ರಜಪೂತ್ ಅರಸ ಇವನು ಸಹಿತ ಈ ಲೋದಿ ಮಂಟದ ವಿರೋಧಿಯಾಗಿದ್ದ. ಬಾಬರ್ ಭಾರತಕ್ಕೆ ಬಂದು ವಾಪಸ್ಸಾಗಿ ಹೋಗಬಹುದು ಅನ್ನೋ ದೃಷ್ಟಿಕೋನಕ್ಕೆ ಇವನು ಬಾಬರನಿಗೆ ಆಹ್ವಾನ ಕೊಡ್ತಾನೆ. ಇನ್ನು ಅನೇಕರು ಭಾರತ ಮೇಲೆ ದಾಳಿ ಮಾಡೋದಕ್ಕೆ ಬಾಬರನಿಗೆ ಆಹ್ವಾನ ಕೊಡ್ತಾರೆ. ಅದೆಲ್ಲದರ ಪ್ರತಿಫಲವಾಗಿ ಬಾಬರ ಭಾರತ ಮೇಲೆ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ. ಬಟ್ ಭಾರತದಲ್ಲಿರ್ತಕ್ಕಂಥ ಎಲ್ಲರ ಉದ್ದೇಶ ಬಾಬರ್ ಯುದ್ಧ ಮಾಡಿ ವಾಪಸ್ಸಾಗಿ ಹೋಗ್ತಾನೆ ಅದಕ್ಕೆ ಸರ್. ಆದ್ರೆ ಬಾಬರ್ನ ಉದ್ದೇಶ ಹಂತ ಹಂತವಾಗಿ ಗೆಲ್ಲುತ್ತಾ ಭಾರತವನ್ನು ಗೆಲ್ಲಲಿಕ್ಕೆ ಅವಕಾಶ ನಿರ್ಮಾಣ ಮಾಡ್ಕೊಳ್ತಾರೆ. ಯಾಕಂದ್ರೆ ಭಾರತದಲ್ಲಿ ಶಾಶ್ವತವಾಗಿ ನೆಲೆಯನ್ನ ಸ್ಥಾಪಿಸುವ ಉದ್ದೇಶವನ್ನ ಬಾಬರ ಹೊಂದಿದ್ದ. ಈ ವಿಚಾರಗಳು ಯಾವ ಭಾರತದಲ್ಲಿರ್ತಕ್ಕಂಥ ರಾಜರಿಗೆ ಗೊತ್ತಿರಲಿಲ್ಲ ಅಥವಾ ಊಹೆ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಬಾಬರ ಹಂತ ಹಂತವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾ ಭಾರತಕ್ಕೆ ಎಂಟ್ರಿ ಕೊಡ್ತಾನೆ. ಏನ್ ಮಾಡಿದ, ಕ್ರಿಸ್ತಶಕ 1519 ಭಾರತದ ಒಂದು ಪ್ರದೇಶದ ಮೇಲೆ ಪ್ರಥಮ ದಾಳಿ ಮಾಡ್ತಾನೆ. ಏನು, ದಂಗೆಕೋರ ಯುಸುಫ್ ಜಲ್ ಎಂಬ ಬುಡಕಟ್ಟು ಜನಾಂಗದ ನಾಯಕನನ್ನ ಸದೆ ಬಡಿದು ಬಜೌರ್ ಕಡೆಗೆ ದಂಡಯಾತ್ರೆ ಮುಂದುವರಿಸಿದ. ಬಜೌರನ್ನ ವಶಪಡಿಸಿಕೊಂಡು ನಂತರ ಜೇಲಂ ನದಿಯ ದಡದಲ್ಲಿದ್ದ ಬೇರ್ ಪ್ರದೇಶದ ಮೇಲೆ ದಾಳಿ ಮಾಡಿ ಗೆದ್ದುಕೊಂಡ. ನಾವು ಅಲೆಕ್ಸಾಂಡರ್ ಕಾಲಕ್ಕೆ ಜೇಲಂ ನೋಡಿದ್ವಿ. ಅಂದ್ರೆ ಈ ಸಿಂಧು ನದಿಯನ್ನ ದಾಟಿ ಎಂಟ್ರಿ ಕೊಟ್ರೆ ಅದು ಭಾರತಕ್ಕೆ ಬಂದ ಹಾಗೇನೆ. ಸಿಂಧ ಪ್ರಾಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಅದು. ಬಹುಶಃ ಭಾರತಕ್ಕೆ ಬರ್ಲಿಕ್ಕೆ ಅಥವಾ ಮಧ್ಯ ಏಷ್ಯಾ ಕಡೆಗೆ ಹೋಗ್ಲಿಕ್ಕೆ ಅಂತ. ಸೊ ಆ ಪ್ರದೇಶವನ್ನು ಗೆಲ್ತಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಾಬೂಲ್ನಿಂದ ಈ ಕಡೆಗೆ ಬರ್ತಾ ಇದ್ದಾನೆ ಬಾಬರ. ಹಾಗೆ ನೆಕ್ಸ್ಟ್ 1919 ಪೇಶಾವರದ ಮೇಲೆ ದಾಳಿ ಮಾಡ್ತಾನೆ. ಬಾಬರ 1919 ಭಾರತ ಮೇಲೆ ದಾಳಿ ಕೈಕೊಂಡು ಪೇಶಾವರವನ್ನ ವಶಪಡಿಸಿಕೊಂಡ. ಸೊ ಮತ್ತೊಂದು ಗೆಲುವು. ಹಾಗೆ 1920 ಬಾಬರ ಪುನಃ ಭಾರತೀಯ ಪ್ರದೇಶದ ಮೇಲೆ ದಾಳಿ ಮಾಡಿ ಪಂಜಾಬನ್ನ ಗೆದ್ದುಕೊಂಡು ಶಿಯಾಲ್ಕೋಟೆವರೆಗೂ ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಿದ. ಸೊ ಇವತ್ತಿನ ಪಾಕಿಸ್ತಾನದ ಪಂಜಾಬ್ ಸಹಿತ ಬಾಬರ್ನ ಅಧೀನ. 1924 ಲಾಹೋರದ ಮೇಲೆ ದಾಳಿ, ಪಂಜಾಬದ ಲಾಹೋರದ ಮೇಲೆ ದಾಳಿ ಮಾಡಿದ. ಲಾಹೋರ್ ಮತ್ತು ದೀಪಾಲ್ಪುರ ಪ್ರದೇಶಗಳನ್ನ ಗೆದ್ದುಕೊಂಡ. ನೆಕ್ಸ್ಟ್ ಆತನ ದಾಳಿ 1925 ಪಂಜಾಬದ ಮೇಲೆ. ಇದು ಭಾರತದ ಮೇಲಿನ 5ನೆಯ ದಾಳಿ. 1924 ಪಂಜಾಬವನ್ನ ಗೆದ್ದುಕೊಂಡಿದ್ರು. ಅದು ಅನತಿ ಕಾಲದಲ್ಲಿ ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿಯೇ ಕೈ ಬಿಟ್ಟು ಹೋಗಿತ್ತು ಅಂತ, ಅಥವಾ ದೌಲತ್ ಖಾನ ಮರಳಿ ಪಡೆದುಕೊಂಡಿದ್ದ. ಯಾಕೆ ಅಂತ ಈಗಾಗಲೇ ಹೇಳಿದ್ರೆ, ದೌಲತ್ ಖಾನ ಪಂಜಾಬದ ಅಧಿಪತಿ, ಅದು ಇಬ್ರಾಹಿಂ ಲೋದಿಯ. ಅದು ಇಬ್ರಾಹಿಂ ಲೋದಿಯ ಒರಿಗೆಯಾಗಿದೆ. ಯಾಕಂದ್ರೆ ತನ್ನ ಮಗನನ್ನು ಕೊಂದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಬಾಬರಿಗೆ ಆಹ್ವಾನ ಕೊಟ್ಟಿದ್ದು. ಯಾಕಂದ್ರೆ ಬಾಬರ ಇಬ್ರಾಹಿಂ ಲೋದಿನ ಸೋಲಿಸಿ ಹೋಗ್ತಾನೆ ಅಂತ ಕೆಲಸ. ಬಟ್ ಬಾಬರ ಇಬ್ರಾಹಿಂ ಲೋದಿನ ಸೋಲಿಸಿದ ಮುಂಚಿತವಾಗಿ ಪಂಜಾಬದ ದೌಲತ್ ಖಾನನ್ನು ಸೋಲಿಸ್ತಾನೆ. ಅಂದ್ರೆ ತನ್ನ ಬುಡಕ್ಕೆ ತೊಂದರೆ ಬಂತು ಅನ್ನೋ ಕಾರಣಕ್ಕಾಗಿ ದೌಲತ್ ಖಾನ ಬಾಬರ್ ಮೇಲೆ ಕೋಪಗೊಂಡು ಬಾಬರ್ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶವನ್ನು ಮರಳಿ ಪಡ್ಕೊಂಡು ಅದರ ಅಧಿಪತಿ ಆಗಲಿಕ್ಕೆ ಇಷ್ಟಪಡ್ತಾನೆ. ಹೀಗಾಗಿ ದೌಲತ್ ಖಾನ ಪಂಜಾಬದಲ್ಲಿ ಪುನಃ ತನ್ನ ಅಧಿಕಾರವನ್ನು ಗಟ್ಟಿಪಡಿಸಿಕೊಂಡಿದ್ದ. ಈ ಕಾರಣಕ್ಕಾಗಿ ಬಾಬರ ಭಾರತದ ಪಂಜಾಬದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂತು. ಈ ದಾಳಿ ಸಂದರ್ಭದಲ್ಲಿ ದೌಲತ್ ಖಾನ ಸೋತ ಶರಣಾಗತನಾದ. ನೋಡು, ಇಬ್ರಾಹಿಂ ಲೋದಿ ಒಂದು ಪ್ರದೇಶ ಬಾಬರ್ನ ಅಂಡರ್ ಬಂದಿದೆ, ಅಥವಾ ಇನ್ನು ನೇರವಾಗಿ ಅವನು ದೆಹಲಿ ಮೇಲೆ ದಾಳಿ ಮಾಡುವಂತ ಅವಕಾಶ ಬಂದೊದಗಿದೆ. ಹೀಗೆ ಈ 5 ದಾಳಿಗಳ ಮೂಲಕ
ಬಾಬರ ಹೆಚ್ಚು ಕಡಿಮೆ ಭಾರತವನ್ನ ಪ್ರವೇಶಿಸಿದ್ದ. ಅಂದ್ರೆ ದೆಹಲಿಯನ್ನು ಗೆದ್ದುಕೊಂಡ್ರೆ ಬಾಬರನ ಗೆಲುವಿಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಹೆಜ್ಜೆ ಆಗುತ್ತೆ ಅಂತ ಅವಕಾಶ ನಿರ್ಮಾಣವಾಗಿದೆ. ಅದುವೇ ಮೊದಲ ಪಾನಿಪತ್ ಯುದ್ಧ 1726 ಏಪ್ರಿಲ್ 21. ನೋಡಿ ಏನಾಗಿದೆ ಅಂತ ಕೇಸ 1725 ನವೆಂಬರ್ ತಿಂಗಳ ಬಾಬರ ಕಾಬೂಲಿಂದ ಹೊರಟು ಪ್ರವೇಶಿಸಿ ದೌಲತ್ ಖಾನನ್ನು ಸೋಲಿಸಿ ಮುನ್ನಡೆದು ಇಬ್ರಾಹಿಂ ಲೋಧಿ ಚಿಕ್ಕಪ್ಪನಾಗಿರ್ತಕ್ಕಂಥ ಆಲಂ ಖಾನ್ ಜೊತೆಗೂ ಸೇರಿಕೊಂಡ. ಅವರಿಬ್ರು ಈಗ ಸಪೋರ್ಟ್ ಮಾಡಬೇಕಾಗುತ್ತೆ ಬಾಬರಿಗೆ. ಪಾನಿಪತ್ ಅಂತಕ್ಕಂಥ ರಣಾಂಗಕ್ಕೆ ಆಗಮಿಸಿದ. ಬಾಬರ ತನ್ನ ಕೃತಿಯಲ್ಲಿ ಅಥವಾ ಬಾಬರ್ ನಾಮ ಆತ್ಮಚರಿತ್ರೆ ಅದ್ರ ಹೇಳ್ಕೊಂಡಿದ್ದಾನೆ, ತನ್ನ ಸೈನ್ಯ 12,000 ಇತ್ತು ಅಂತ ಕೇಸ. ಅದ್ರ ಲೋಧಿ ಸೈನ್ಯ ಸುಮಾರು 1 ಲಕ್ಷ ಅಂತ ಹೇಳ್ಕೊಂಡಿದ್ದಾನೆ. ಇರ್ಬೋದು, ಇಲ್ದೇನೆ ಇರಬಹುದು. ಒಟ್ಟಾರೆ ಎರಡೂ ಕಡೆಗೂ ಪ್ರಬಲ ಸೈನಿಕ ಬಲ ಇದೆ ಅನ್ನೋದನ್ನ ಅಲ್ಲಿ ಗಮನಿಸ್ಕೋಬಹುದು ಅಂತ. ಬಾಬರ್ ಮತ್ತು ಲೋಧಿ ಸೈನ್ಯ 1 ವಾರ ಕಾಲ ಸಣ್ಣ ಕಾದಾಟದಲ್ಲಿ ತೊಡಗಿದವು. ನೇರವಾಗಿ ದೊಡ್ಡ ಯುದ್ಧ ಮಾಡಲ್ಲ. ಅಂತಿಮವಾಗಿ 1726 ಏಪ್ರಿಲ್ 21 ಪಾನಿಪತ್ ಎಂಬ ರಣಭೂಮಿಯಲ್ಲಿ ಬೆಳಗಿನ ಜಾವದಲ್ಲಿ ಯುದ್ಧ ಪ್ರಾರಂಭವಾಯಿತು. ಮಧ್ಯಾಹ್ನದ ಹೊತ್ತಿಗೆ ಬಾಬರೇ ಜಯ ಗಳಿಸಿದ. ಇಬ್ರಾಹಿಂ ಲೋಧಿ ಸಹಸ್ರಾರು ಸೈನಿಕರು ಹೋರಾಡುತ್ತಲೇ ಪ್ರಾಣವನ್ನ ಕಳೆದುಕೊಂಡರು. ಅಂದ್ರೆ ಇದರ ಪರಿಣಾಮ ಏನಾಯ್ತು? ಭಾರತದ ಇತಿಹಾಸದಲ್ಲಿ ನಿರ್ಣಾಯಕ ಯುದ್ಧಗಳಲ್ಲಿ ಒಂದಾಗಿದೆ. ಅಂದ್ರೆ ಇನ್ನು ಮುಂದೆ ಭಾರತವನ್ನ ಮೊಘಲರು ಆಳ್ತಾರೆ ಅನ್ನುವಂತ ವ್ಯವಸ್ಥೆಯನ್ನ ಜಾರಿಗೆ ತರಬಹುದಾಗಿರ್ತಕ್ಕಂಥ ಒಂದು ಹಂತ ಅಂತ. ಡಾಕ್ಟರ್ ಈಶ್ವರಿ ಪ್ರಸಾದ್, ಪಾನಿಪತ್ ಯುದ್ಧವು ದೆಹಲಿಯ ಚಕ್ರಾಧಿಪತ್ಯವನ್ನ ಬಾಬರ್ನ ಕೈಗೆ ಕೊಟ್ಟಿದೆ. ಅಂದ್ರೆ ಇನ್ನು ಮುಂದೆ ದೆಹಲಿಯನ್ನ ನೀನೇ ಆಳಪ್ಪ ಅಂತ ಹೇಳಿದೆ ಅನ್ನೋ ಅರ್ಥ. ಲೋಧಿ ವಂಶದ ಅಧಿಕಾರವು ನುಚ್ಚು ನೂರಾಗಿದೆ. ಅವರಿದ್ರೂ ಸಹಿತ ಬಾಧೆ ಇರತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಹಿಂದೂಸ್ತಾನದ ಸಾರ್ವಭೌಮವು ಚಗಟಾಯ್ ತುರ್ಕರ ಪಾಲಾಯಿತು. ಚಗಟೆ ಅಂತಕ್ಕಂಥ ಪಂಗಡಕ್ಕೆ ಸೇರಿರ್ತಕ್ಕಂಥ ತುರ್ಕರ ವ್ಯಕ್ತಿಯಾಗಿರ್ತಕ್ಕಂಥ ಬಾಬರ್ನಿಗೆ ಅಧೀನವಾಗಿದೆ ದೆಹಲಿ ಅನ್ನುವಂಥ ಮಾತಾಡ್ತಾರ. ಮುಂದಿನ ದಿನಮಾನಗಳಲ್ಲಿ ದೆಹಲಿಯ ಸಿಂಹಾಸನವು ಬಾಬರ್ದೆ ಅನ್ನುವಂಥ ವಿಷಯವನ್ನ ಗಮನಿಸಬಹುದು. ಪಾನಿಪತ್ ಯುದ್ಧ ಅಂದ್ರೆ ಏನ್ ನಡೀತು ಘಟನೆ? ಬಾಬರ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸಿಕೊಂಡಿದ್ದ. ಆದ್ರೆ ಅಫ್ಘಾನ್ ನೌಬಲರು ಅನೇಕ ಕಡೆಗಳಲ್ಲಿ ಸ್ವತಂತ್ರ ಘೋಷಿಸಿಕೊಂಡಿದ್ರು. ಇನ್ನು ಅನೇಕ ಅಫ್ಘಾನರನ್ನ ಸೋಲಿಸಬೇಕಾಗಿತ್ತು ಅಂತ ಹೇಳ್ತಾನೆ. ಯಾರ್ಯಾರು? ಮೇವಾರದ ಸುತ್ತಮುತ್ತಲಿನ ಪ್ರದೇಶಗಳನ್ನ ಹಸನ್ ಖಾನ್ ಅಂತಕ್ಕಂಥ ರಾಜ್ಯವನ್ನ ಕಾಸಿಂ ಖಾನ್ ರಾಜ್ಯಭಾರ ಮಾಡ್ತಾ ಇದ್ದ. ಬಯಾನವನ್ನ ನಿಜಾಮ್ ಖಾನ್ ಮಾಡ್ತಾ ಇದ್ದ. ಗ್ವಾಲಿಯರನ್ನ ತಾತರ್ ಖಾನ್ ರಾಜ್ಯಭಾರ ಮಾಡ್ತಾ ಇದ್ದ. ಇತ್ವಾವನ್ನ ಕುತುಬ್ ಖಾನ್ ರಾಜ್ಯಭಾರ ಮಾಡ್ತಾ ಇದ್ದ. ಧೋಲ್ಪುರವನ್ನ ಜೈತು ಖಾನ್ ರಾಜ್ಯಭಾರ ಮಾಡ್ತಿದ್ದ. ಬಿಹಾರದಲ್ಲಿ ಬಹರ್ ಖಾನ್ ಲೋಣಿ ಸ್ವತಂತ್ರವಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಹಾಗೂ ಪಾನಿಪತ್ನಲ್ಲಿ ಸೋತಿರ್ತಕ್ಕಂಥ ಅಫ್ಘಾನರು ಬಿಹಾರದಲ್ಲಿ ಆಶ್ರಯವನ್ನ ಪಡೆದುಕೊಂಡು ಯುದ್ಧದ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ರು. ಅಂದರೆ ಬಾಬರ ಪಾನಿಪತ್ ಕಾಳಗದ ಮೂಲಕ ಹಿಂದೂಸ್ತಾನವನ್ನ ಗೆದ್ದುಕೊಂಡರೂ ಸಹ ಇನ್ನೂ ಪ್ರಬಲವಾಗಿರ್ತಕ್ಕಂಥ ಶಕ್ತಿಗಳನ್ನು ಎದುರಿಸಬೇಕಾಗಿತ್ತು. ಇವರೆಲ್ಲರನ್ನು ಎದುರಿಸಿದಾಗ ಮಾತ್ರ ಭಾರತದಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗಿತ್ತು. ಸಂಘಟನೆ ಹೇಗಾಗಿದೆ ಅಂತಂದ್ರ ಇಬ್ರಾಹಿಂ ಲೋಧಿಯ ಸಹೋದರ ಮೊಹಮ್ಮದ್ ಲೋಧಿ ಯುದ್ಧದಿಂದ ಓಡಿ ಹೋಗಿ ಪ್ರಾಣ ಉಳಿಸ್ಕೊಂಡು ಹೋಗಿ ಅಫ್ಘಾನ್ ಶಕ್ತಿಯನ್ನು ಪುನಃ ಸಂಘಟಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದ. ಅಂದ್ರೆ ಮೊಹಮ್ಮದ್ ಲೋಧಿಯ ನಾಯಕತ್ವದಲ್ಲಿ ಮುಂದೆ ಯುದ್ಧಗಳು ಸಂಭವಿಸುತ್ತವೆ. ಹಾಗೆ ಇನ್ನೊಂದು ಕಡೆಗೆ ಮೇವಾರದ ರಾಣಾ ಸಂಘ ಇವರೆಲ್ಲ ಅವರ ಬಳಿ ತಪ್ಪಿಸ್ಬಿಟ್ರಲ್ಲ, ಈಗ ಬಾಬರ ವಾಪಸ್ ಹೋಗ್ಲಿ ತಪ್ಪಿಸ್ಬಿಡ್ತಾರೆ. ನೇತೃತ್ವದಲ್ಲಿ ಬಾಬರ್ನ ವಿರುದ್ಧ ರಜಪೂತರು ಒಗ್ಗೂಡಿದರು. ಅನೇಕ ರಜಪೂತರು ಸಹಿತ ಬಾಬರ್ನ ಓಡಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದಲ್ಲದೆ ಬಾಬರ್ನ ಸೈನಿಕರು ಭಾರತದಲ್ಲಿ ಸಹಿಸಲು ಅಸಾಧ್ಯವಾದ ಶೆಕೆಯಿಂದ ಬೇಸತ್ತು ಕಾಬೂಲಿಗೆ ಹಿಂತಿರುಗಲು ಸಿದ್ಧರಾದ್ರು. ನಾವು ಭಾರತದಲ್ಲಿ ಉಳಿದಕ್ಕೆ ಇಷ್ಟಪಡಲ್ಲ ಅಂದ್ರೆ ನಮ್ಮ ರಾಜಧಾನಿ ಕಾಬೂಲ್ ಅಲ್ಲಿಗೆ ಹೋಗಲು ಅಂತಾರೆ. ಆದ್ರೆ ಬಾಬರ್ನ ಉದ್ದೇಶ ಭಾರತದಲ್ಲಿ ನೆಲೆ ನಿಲ್ಲುವುದು. ಸೈನಿಕರಿಗೆ ಅದು ಗೊತ್ತಿಲ್ಲ, ಆದ್ರೆ ಅವ್ರು ಮನವೊಲಿಸ್ಕೋಬೇಕಾಗಿ. ಹೀಗಾಗಿ ಅವರಿಗೆ ಅಧಿಕ ಉಡುಗೊರೆಯನ್ನು ನೀಡಿ ಭಾರತದಲ್ಲಿ ಉಳಿಯುವಂತೆ ಮಾಡಿದ. ಭಾರತದ ಹವಾಗುಣಕ್ಕೆ ಹೊಂದಿಕೊಂಡು ಇಲ್ಲೇ ಉಳಿಬೇಕು, ಆ ರೀತಿಯಾಗಿರ್ತ ಕ್ರಮ ಕೈಗೊಳ್ತಾನೆ. ಹಂತ ಹಂತವಾಗಿ ಸಂಬಾಲ್ ಅಥವಾ ಕನೋಜ, ಧೋಲ್ಪುರ, ಜಾನ್ಪುರ, ಗಾಜಿಪುರ ಮತ್ತು ಬಯಾನಾಗಳನ್ನ ಗೆದ್ದುಕೊಂಡ. ಸಣ್ಣ ಪುಟ್ಟ ದಾಳಿಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಬಾಬರ. ನೆಕ್ಸ್ಟ್ ಹೋರಾಟ ಬಾಬದ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಕುನ್ವಾ ಕಾಳಗ ಅಥವಾ ಕನ್ವಾ ಕಾಳಗ. 27 ಮಾರ್ಚ್ 16 ಯಾಕೆ ಸಂಭವಿಸಿತು ನೋಡೋಣ. ಈಗ ಪಾನಿಪತ್ ಕಾಳಗದ ಸಂದರ್ಭದಲ್ಲಿ ರಾಣಾ ಸಂಘ ಇಬ್ರಾಹಿಂ ಲೋಧಿಯ ವಿರುದ್ಧವಾಗಿ ಬಾಬರ್ಗೆ ಆಹ್ವಾನ ನೀಡಿದ್ದ. ಅಂದ್ರೆ ಬಾಬರ್ ಇಲ್ಲೇ ಉಳಿಲಿ ಅಂತ ಅರ್ಥ ಅಲ್ಲ ಅಂತ. ಆದ್ರೆ ಬಾಬರ್ ಇಲ್ಲೇ ಉಳಿದುಕೊಂಡಾಗ ಅನಿವಾರ್ಯವಾಗಿ ಬಾಬರ್ನ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಬೇಕಾಯಿತು. ಪರಿಣಾಮವಾಗಿ ಮೊಘಲ ವಿರುದ್ಧ ಹೋರಾಟಕ್ಕೆ ಸಿದ್ಧನಾಗ್ತಾನೆ ರಾಣಾ ಸಂಘ. ಅನೇಕ ಅಫ್ಘಾನ್ನ
ಪಡೆದುಕೊಂಡು ಬಾಬರ್ನ ಹೊಡೆದೋಡಿಸೋದಕ್ಕೆ ಇವರೆಲ್ಲರ ಸಪೋರ್ಟ್ ಅನ್ನ ತಗೊಳ್ತಾನೆ. ರಾಣಸಂಗನ ಬೃಹತ್ ಸೈನ್ಯದೊಂದಿಗೆ ಬಯಾನವನ್ನ ಅಂದ್ರೆ ಆಗ್ರಾವನ್ನ ವಶಪಡಿಸಿಕೊಂಡು ಮುನ್ನುಗ್ಗಿದ. ಈ ಸೈನ್ಯ ಎದುರಿಸಲು ಬಂದ ಬಾಬರ್ನ ಸೈನ್ಯದ 2 ತುಕಡಿಗಳು ಸೋತು ಹಿಂತಿರುಗಿದವು. ಬಾಬರ್ನಿಗೆ ಪ್ರಾರಂಭದಲ್ಲಿ ಗೆಲುವನ್ನು ಪಡೆದುಕೊಳ್ಳಲು ಸಾಧ್ಯ ಆಗಲ್ಲ. ಬಾಬರ್ ತಾನು ಪಾನಿಪತ್ ಯುದ್ಧಕ್ಕಿಂತ ಉಗ್ರವಾದ ಶಕ್ತಿಯುತವಾದ ವೈರಿನ ಎದುರಿಸಬೇಕಾಗಿದೆ ಎಂಬುದನ್ನು ಮನಗಂಡ. ಅಂದ್ರೆ ಪಾನಿಪತ್ ಕಾಲದಲ್ಲಿ ನನಗೆ ಗೆದ್ದುದು ಮತ್ತದ್ದಲ್ಲ, ಈಗ ಗೆಲ್ಲಬೇಕಾಗಿದ್ದು ಮಹತ್ವದ್ದು ಅಂದ್ರೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶಕ್ತಿನೇ ಎದುರಿಸಬೇಕಾಗಿದೆ ಅನ್ನೋದನ್ನು ಮನವರಿಕೆ ಮಾಡ್ಕೊಳ್ತಾನೆ. ಅದಕ್ಕಾಗಿ ಸಿದ್ಧತೆ ಮಾಡಿ ಕಾಬೂಲಿಂದ ಆಗಮಿಸಿರ್ತಕ್ಕಂಥ ಜ್ಯೋತಿಷ ಹೇಳ್ತಾನೆ ಮೊಘಲರಿಗೆ ಸೋಲಾಗುತ್ತೆ ಅಂದ್ರೆ ಮತ್ತಷ್ಟು ಭಯಭೀತನಾಗ್ತಾನೆ ಬಾಬರ. ಆದ್ರೆ ಸೈನಿಕರ ಮುಂದೆ ತಾನು ಇನ್ನು ಮುಂದೆ ಮದ್ಯಪಾನ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡ್ತಾನೆ. ಅಲ್ಲದೆ ತನ್ನ ಸೈನಿಕರು ಉದ್ದೇಶಿಸಿ ಭಾಷಣ ಮಾಡಿದ. ಏನ್ ಮಾಡಿದ? ಪ್ರತಿಯೊಬ್ಬ ಸೈನಿಕನು ತನ್ನ ಧರ್ಮ ಮತ್ತು ಗೌರವದ ರಕ್ಷಣೆಗಾಗಿ ಕೊನೆಯ ಉಸಿರಿಗೂ ಹೋರಾಟ ಮಾಡಬೇಕೆಂದು ತಿಳಿಸಿದ. ಅವ್ರು ಹೇಳ್ತಾನೆ, ನನ್ನ ನೆಚ್ಚಿನ ಸೈನಿಕರೇ ಮತ್ತು ಸರ್ದಾರರೇ, ಪ್ರತಿಯೊಂದು ಜೀವಿಯು ಮರಣಾಧೀನನಾಗಿದ್ದಾನೆ. ಜೀವಿತದ ಅವಧಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಸಾಧನೆಯನ್ನು ಸಾಧಿಸಬೇಕಾದ್ರೆ ಹೋರಾಟ ಮಾಡಬೇಕಾಗಿದ್ದು ಅನಿವಾರ್ಯ. ನಾವು ಸೋತು ಪಲಾಯನ ಮಾಡಿದ್ರೆ ಅವಮಾನಿತರಾಗುತ್ತೇವೆ, ಆದರೆ ಗೆದ್ದು ಗೆಲುವನ್ನು ಸಾಧಿಸಿಕೊಂಡ್ರೆ ವಿಜಯಮಾಲೆ ದೊರೆಯುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಜೀವಿತದ ಕೊನೆಯವರೆಗೂ ಅಂದ್ರೆ ಕೊನೆಯ ರಕ್ತದ ಹನಿಯವರೆಗೂ ನಾವು ಹೋರಾಟ ಮಾಡೋಣ ಅಂತ ಪ್ರತಿಜ್ಞೆ ಮಾಡೋಣ ಅಂತ ಹೇಳ್ತಾನೆ. ಅದರ ಪರಿಣಾಮ ಅಲ್ಲಾಹ್ ವಿರುದ್ಧ ಪ್ರತಿಜ್ಞೆ ಮಾಡಿಸ್ತಾನೆ ಪ್ರತಿಯೊಬ್ಬ ಸೈನಿಕರನ್ನು. ಹಾಗಿದು ಹಿಂದೂಗಳ ವಿರುದ್ಧ ಮಾಡ್ತಕ್ಕಂಥ ಜಿಹಾದ್ ಅಂತ ಘೋಷಿಸ್ತಾನೆ. ಅಂದ್ರೆ ಮತ್ತಷ್ಟು ಸೈನಿಕರನ್ನ ಹುರಿದುಂಬಿಸ್ತಾನೆ. ಜೊತೆಗೆ ಕುರಾನ್ ಅನ್ನು ಮುಟ್ಟಿ ಪ್ರತಿಯೊಬ್ಬ ಸೈನಿಕನು ಪ್ರತಿಜ್ಞೆ ಮಾಡಿಸ್ತಾನೆ ಅಥವಾ ಪ್ರತಿಜ್ಞೆ ಮಾಡಬೇಕು. ಅದರ ಪರಿಣಾಮ ಅನಿವಾರ್ಯವಾಗಿ ಮೊಘಲ್ ಸೈನ್ಯ ಹೋರಾಟಕ್ಕೆ ಸಿದ್ಧವಾಗುತ್ತೆ. ಸರಿ, ಆಗ್ರಾದಿಂದ ಪಶ್ಚಿಮಕ್ಕೆ 60 ಕಿಲೋಮೀಟರ್ ದೂರದಲ್ಲಿರುವ ಕಣ್ವಾ ಅಥವಾ ಕುನ್ವಾ ಎಂಬ ಹಳ್ಳಿಯಲ್ಲಿ ನಿರ್ಣಾಯಕ ಯುದ್ಧ ಸಂಭವಿಸಿತು. ಒಂದು ಇವನಾದ್ರೂ ಗೆಲ್ಲಬೇಕು ಅಥವಾ ಅವನಾದ್ರೂ ಗೆಲ್ಲಬೇಕು ಅಂತ ಮತ್ತೊಂದು ಸಾರಿ ಅವಕಾಶ ನಿರ್ಮಾಣವಾಗಿದೆ ನಿರ್ಣಾಯಕ ಯುದ್ಧಕ್ಕೆ. ಬಾಬರ ತನ್ನ ಗ್ರಂಥದಲ್ಲಿ ರಜಪೂತ್ರ ಸೈನ್ಯ 2 ಲಕ್ಷ ಇತ್ತೆಂದು ಉಲ್ಲೇಖಿಸುತ್ತಾನೆ. ಅಂದ್ರೆ ಬಾಬರ ನಾಮ ಕೃತಿಯಲ್ಲಿ. ಆದ್ರೆ ಆರ್ಷಿ ಮಜುಮ್ದಾರ್ ಪ್ರಕಾರ ಸುಮಾರು 80,000 ಅಶ್ವಬಲ, 500 ಗಜಬಲ, 120 ಮುಖಂಡರನ್ನು ಒಳಗೊಂಡಿತ್ತು ಅಂತ. ಅದು ಪ್ರಬಲವಾದ ಮುಖಂಡರು ಮಾರವಾಡದ, ಅಂಬರದ, ಗ್ವಾಲಿಯರ್ದ, ಅಜ್ಮೀರದ, ಚಂದೇರದ ಇವೆಲ್ಲ ರಜಪೂತ್ ದೊರೆಗಳು. ಎಲ್ಲ ರಜಪೂತ್ ದೊರೆಗಳ ಜೊತೆಗೆ ಮಹಮ್ಮದ್ ಲೋಧಿಯ ಸೈನ್ಯವನ್ನು ಒಳಗೊಂಡಿರ್ತಕ್ಕಂಥ ಸೈನ್ಯ ಇದಾಗಿತ್ತು ಅಂತ ಹೇಳ್ತಾನೆ. ಸೊ ಬಾಬರ ತನ್ನ ಗೆಲುವಿಗೋಸ್ಕರವಾಗಿ ಪಾನಿಪತ್ ರಣಭೂಮಿಯಲ್ಲಿ ನಿಲ್ಲಿಸಿದಂತ ರೀತಿಯಲ್ಲೇ ಸೈನ್ಯವನ್ನ ನಿಲ್ಲಿಸ್ತಾನೆ. ಹೆಂಗ್ ನಿಲ್ಲಿಸಿದ ಅಂತಂದ್ರೆ ಬಾಬರ ಮಧ್ಯಭಾಗದಲ್ಲಿದ್ದಾನೆ. ತಾನೇ ಆ ಮಧ್ಯಭಾಗದ ಸೇನಾ ನಾಯಕತ್ವವನ್ನು ವಹಿಸಿಕೊಂಡಿದ್ದಾನೆ. ಅವನ ಬಲಭಾಗದಲ್ಲಿ ಹುಮಾಯೂನ್ ನಿಂತ್ಕೊಂಡಿದ್ದಾನೆ. ಅಂದ್ರೆ ಹುಮಾಯೂನ್ ನಾಯಕತ್ವದಲ್ಲಿ ಸೇರಿದೆ. ಅವನ ಎಡಭಾಗದಲ್ಲಿ ಖಲೀಫನನ್ನ ಮತ್ತು ಮುಂಚೆ ನಿಲ್ಲಿಸ್ತಾನೆ ಉಸ್ತಾದ್ ಅಲಿ. ಅಂದ್ರೆ ಉಸ್ತಾದ್ ಅಲಿ, ಖಲೀಫಾ, ಮುಸ್ತಫಾ ಮತ್ತು ಹುಮಾಯೂನ್ ಇವರೆಲ್ಲರ ಜೊತೆಗೂಡಿ ಹೋರಾಟದ ಸಿದ್ಧತೆ ಮಾಡಿಕೊಂಡಿದ್ದಾನೆ. 1727 ಮಾರ್ಚ್ 16 ಬೆಳಿಗ್ಗೆ 9 ಗಂಟೆಗೆ ಯುದ್ಧ ಪ್ರಾರಂಭವಾಯಿತು. ಸುಮಾರು 10 ಗಂಟೆಗಳ ಕಾಲ ಯುದ್ಧ ಮುಂದುವರಿಯಿತು. ರಾಣಸಂಗ ಬಾಬರ್ನ ಬಲಭಾಗದ ಸೈನ್ಯದ ಮೇಲೆ ಆಕ್ರಮಣ ಮಾಡಿದರು. ಮೊಘಲರು ಫಿರಂಗಿ ಪ್ರಾರಂಭಿಸಿದರು. ರಜಪೂತ್ ಸೈನ್ಯ ಹಿಂಜರಿಯಿತು. ಇದೇ ಅವಧಿಯಲ್ಲಿ ಬಾಬರ್ನ ಮಧ್ಯದ ಕಾಯ್ದಿಟ್ಟ ಸೈನ್ಯ ಮುಂದುವರಿಯಿತು. ರಾಣ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡ ಹಾಗೂ ತೀವ್ರವಾಗಿ ಗಾಯಗೊಂಡ. ಅವನನ್ನ ರಣದಿಂದ ಹೊರಗೆ ಕರೆದೊಯ್ಯಲಾಯಿತು. ತನ್ನ ಕೆಲವೇ ಅನುಯಾಯಿಗಳ ಜೊತೆಗೆ ತಪ್ಪಿಸಿಕೊಂಡ. ಅಲ್ಲಿಂದ ಓಡೋಗ್ಬಿಡ್ತಾನೆ. 1728ರಲ್ಲಿ ಅವನಿಗೆ ವಿಷ ಹೊಂದಿಸಿ ಕೊಲೆ ಮಾಡಲ್ಲ. ಹೀಗೆ ಬಾಬರ ಕುನ್ವಾ ಕಾಳಗದಲ್ಲಿ ಗೆಲುವನ್ನ ಪಡೆದುಕೊಳ್ಳಲು ಅವಕಾಶ ದೊರೆತಿದೆ. ಸೊ ಪಾನಿಪತ್ ಕಾಳಗದ ಮೂಲಕ ಭಾರತಕ್ಕೆ ಆಗಮಿಸಿರ್ತಕ್ಕಂಥ ಬಾಬರ್ಗೆ ಕುನ್ವಾ ಕಾಳಗದ ಮೂಲಕ ಗಟ್ಟಿಯಾಗಿ ನೆಲೆ ನಿಲ್ಲುವಂತ ಅವಕಾಶ ನಿರ್ಮಾಣವಾಗುತ್ತೆ. ಅಂದ್ರೆ ಇನ್ನು ಮುಂದೆ ಬಹುಶಃ ಬಾಬರನ್ನ ಎದುರಿಸುವಂತ ಪ್ರಬಲವಾದಂತಹ ಯಾವುದೇ ಶಕ್ತಿಗಳು ಭಾರತದಲ್ಲಿ ಇಲ್ಲ ಅಂತ ನಾವು ಹೇಳ್ಬಹುದು. ತನ್ನ ಕೇಂದ್ರ ಸ್ಥಳವನ್ನ ಕಾಬೂಲಿನಿಂದ ದೆಹಲಿಗೆ ವರ್ಗಾಯಿಸಿದ. ಇದುವರೆಗೂ ಅಲಿಮಾರ ಜೀವನ ಕೊನೆಗೊಳಿಸಿದ್ದು ಕಾಬೂಲು. ಅದನ್ನೇ ರಾಜಧಾನಿಯಾಗಿ ಅಥವಾ ಆಡಳಿತಾತ್ಮಕ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದ. ಈಗ ಭಾರತದ ದೆಹಲಿಯನ್ನ ತನ್ನ ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಳ್ತಾನೆ. ಮುಂದಿನ 2 ಯುದ್ಧಗಳು 1728ರಲ್ಲಿ ಚಾಂದೇರಿ ಗೆಲುವು. ಚಂದೇರಿ ರಜಪೂತ್ ರಾಜ್ಯ ಮೇದಿನ ರಾಯನ ಅಧೀನದಲ್ಲಿತ್ತು. ಇವನು ರಾಣಸಂಗನ ಜೊತೆಗೂಡಿ ಬಾಬರ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸಿದ್ದ. ಆದ್ದರಿಂದ ಚಂದೇರಿಯನ್ನು ಆಕ್ರಮಿಸಲು ಬಾಬರ ನಿರ್ಧರಿಸಿ ಶಂಷಾಬಾದ್ಗೆ ಬದಲಾಗಿ ಚಂದೇರಿಯನ್ನು ಬಿಟ್ಟುಕೊಡುವಂತೆ ಮೇದಿನರಾಯಿಗೆ ಕೇಳಿಕೊಂಡ. ಮೇದಿನರಾಯ ಇದನ್ನು ತಿರಸ್ಕರಿಸಿದ. ಹೀಗಾಗಿ ಯುದ್ಧ ಸಾರಬೇಕಾಗುತ್ತೆ. ಸೊ 28 ಜನವರಿ 29ರಂದು ಚಂದೇರಿ ಮೇಲೆ ಯುದ್ಧ ಸಾರಿದ. ಚಂದೇರಿ ಕೋಟೆ ಸುಭದ್ರವಾಗಿದ್ದು
ಅಂತಿಮವಾಗಿ ಭೀಕರ ಯುದ್ಧದ ಪರಿಣಾಮವಾಗಿ ಮೇದಿನ ರಾಜ ಕೊಲೆಯಾಗಲ್ಪಟ್ಟ. ಈ ಕೋಟೆಯು ಬಾಬರ್ನ ಅಧೀನವಾಯಿತು. ಅನೇಕ ಸೈನಿಕರು ಹೋರಾಡುತ್ತಲೇ ಮರಣ ಹೊಂದಿದರು. ಹಾಗೆ ಸ್ತ್ರೀಯರು ಜೋಹಾರ ಪದ್ಧತಿಯನ್ನು ಸ್ವೀಕರಿಸಿದವು. ಹಾಗೆ ಮೇದಿನ ರಾಯನ ಇಬ್ಬರು ಪುತ್ರಿಯರನ್ನ ಸೆರೆ ಹಿಡಿಯಲಾಯಿತು. ಅವರನ್ನ ಹುಮಾಯೂನ್ಗೆ ಮತ್ತು ಕಾಮ್ರಾನ್ಗೆ ಕೊಟ್ಟು ಮದುವೆ ಮಾಡಲಾಯಿತು. ಬಾಬರ್ಗೆ ಇಬ್ಬರು ಮಕ್ಕಳು. ಹಾಗೆ ಬಾಬರ ಭಾರತದಲ್ಲಿ ಮುಸ್ಲಿಂ ಸ್ನೇಹ ಗಳಿಸೋದಕ್ಕೋಸ್ಕರವಾಗಿ ಚಂದೇರಿಯನ್ನ ಮಾಡಿದ ನಾಸಿರುದ್ದೀನನ ಮೊಮ್ಮಗ ಅಹಮದ್ ಶಾನಿಗೆ ವಹಿಸಿಕೊಟ್ಟ. ಭಾರತ ಮುಸ್ಲಿಮರ ವಿರೋಧ ಕಟ್ಟಿಕೊಳ್ಬಾರ್ದು ದೃಷ್ಟಿಕೋನಕ ಅವ್ರ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಇನ್ನೊಂದು ಯುದ್ಧ ಗೋಗ್ರಾ ಕಾಳಗ. 19 ಮೇ 6. ಅಫ್ಘನ್ನರು ಪಾನಿಪತ್ ಯುದ್ಧದಲ್ಲಿ ಸೋತಿದ್ದರು. ಮೊಘಲರಿಗೆ ಪೂರ್ಣ ಅಧೀನಕ್ಕೊಳಗಾಗಿರಲಿಲ್ಲ. ಇನ್ನು ಅವರ ಬಂದಿರಂಗಿಲ್ಲ. ಬಾಬರ್ನು ಇವರನ್ನು ಪೂರ್ಣ ಸೋಲಿಸುವ ಮುಂಚೆ ರಜಪೂತರ ವಿರುದ್ಧ ಯುದ್ಧ ಮಾಡಬೇಕಾಗಿತ್ತು. ಈಗ ಬಾಬರ್ನು ತನ್ನ ಗಮನವನ್ನು ಅಫ್ಘಾನರ ಮೇಲೆ ಕೇಂದ್ರೀಕರಿಸಿದ. ಅಂದ್ರೆ ಈ ಮೊದಲು ರಜಪೂತರು ಸೋಲಿಸಬೇಕಾಗಿತ್ತು ಅರ್ಥಾತ್ ಕಾಳಗ. ಅದನಂತರ ಈಗ ಅಫ್ಘಾನರನ್ನ ಸೋಲಿಸೋದಕ್ಕೋಸ್ಕರವಾಗಿ ಗಮನ ಹರಿಸ್ತಾನೆ. ಸೊ ಅಫ್ಘಾನ್ ಈ ನೋಬಲ್ಗಳು ಅಂದ್ರೆ ಲೀಡರ್ಸ್ಗಳು ಬಂಗಾಳದ ನುಸ್ರತ್ ಶಾನ ಬೆಂಬಲದೊಂದಿಗೆ ಮೊಹಮ್ಮದ್ ಲೋಧಿಯ ನಾಯಕತ್ವದಲ್ಲಿ ಉತ್ತರ ಪ್ರದೇಶದ ಭಾಗದಿಂದ ಮೊಘಲರನ್ನ ಕನೋಜದವರೆಗೂ ಹಿಮ್ಮೆಟ್ಟಿಸಿದರು, ಹೋರಾಟ ಮಾಡಿದರು. ಆದ್ದರಿಂದ ಬಾಬರ ಯುದ್ಧ ಪ್ರಾರಂಭಿಸಿದ. ಬಾಬರ ಗುರು ವಿಷಯ ತಿಳಿದ ಇವರು ಓಡಿ ಹೋಗ್ಬಿಡ್ತಾರೆ ಹಿಂದಕ್ಕೆ. ಅನೇಕ ಅಫ್ಘಾನರು ಶರಣಾಗತರಾದರು. ಆದರೂ ಸಂಪೂರ್ಣ ನಾಶ ಮಾಡಲು ನಿರ್ಧರಿಸಿ ಬಿಹಾರದತ್ತ ಮುನ್ನಕ್ಕಿದ. ಘಾಗ್ರಾ ನದಿಯ ದಂಡೆಯ ಮೇಲೆ ಅಫ್ಘಾನರ ಒಕ್ಕೂಟದ ಸೈನ್ಯ ಮತ್ತು ಬಂಗಾಳದ ನುಸ್ರತ್ ಖಾನ್ ಸೈನ್ಯ 19 ಮೇ 6 ಸಂಪೂರ್ಣವಾಗಿ ಸೋಲನ್ನು ಅನುಭವ. ಹೀಗೆ ಬಾಬರ ಗೋಗ್ರಾ ಕಾಳಗದಲ್ಲಿ ಸಹಿತ ಗೆಲುವನ್ನ ಪಡೆದುಕೊಳ್ಳಲು ಅವಕಾಶ ದೊರೆತಿದೆ. ಬಾಬರನ ಅಂತಿಮ ದಿನಗಳು ಅಂದ್ರೆ ಬಾಬರ 4 ವರ್ಷಗಳ ಅವಧಿಯಲ್ಲಿ 4 ಯುದ್ಧಗಳನ್ನು ಮಾಡುವುದರ ಮೂಲಕ ಯುದ್ಧದಲ್ಲಿಯೇ ತನ್ನ ಸಮಯವನ್ನು ಕಳೆದಿದ್ದ. ಈಗ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅವನ ಅಧಿಕಾರ ಅಂತ್ಯವಾಗುವಂತ ಸ್ಥಿತಿ ನಿರ್ಮಾಣ ಆಗ್ತಿದೆ. ಯಾಕೆ? ಬಾಬರನ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಸಿಂಧದಿಂದ, ಪೂರ್ವದಲ್ಲಿ ಬಿಹಾರ, ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಗ್ವಾಲಿಯರ್ ಮತ್ತು ಚಾಂದೇರಿಯವರೆಗೆ ವಿಸ್ತರಿಸಲ್ಪಟ್ಟಿತ್ತು. ಈ ಭಾಗಕ್ಕೆ ಅಧಿಪತಿ ಆಗಿದ್ದ. ಹಿಂದೂಸ್ತಾನದ ಸಾಮ್ರಾಟನಾಗಿದ್ದರೂ ಅಧಿಕಾರವನ್ನು ಬಹುಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. 1930 ಡಿಸೆಂಬರ್ 26 ಆಗ್ರಾದಲ್ಲಿ ಮರಣ ಹೊಂದಬೇಕಾಯಿತು. ಅದಕ್ಕೆ ಇತಿಹಾಸಕಾರ ಅಭಿಪ್ರಾಯಗಳಿದ ಒಂದು ಕಥೆ ಬರ್ತೇನೋ. ಹುಮಾಯೂನ ಕಾಯಿಲೆಗೆ ಬಿದ್ದಂತಹ ಸಂದರ್ಭದಲ್ಲಿ ಅದರಿಂದ ದುಃಖತಪ್ತನಾಗಿರ್ತಕ್ಕಂಥ ಬಾಬರ ದೇವರಲ್ಲಿ ಮೊರೆ ಹೋದ. ತನಗೆ ಹುಮಾಯೂನನ ಕಾಯಿಲೆಯನ್ನು ಕೊಡು, ಹುಮಾಯೂನನ್ನ ಜೀವದಿಂದ ಉಳಿಸುತ್ತ ಬೇಡಿಕೊಂಡಂತಾನ. ಇದು ಇಲ್ಲದೆ ಇರುವುದು ಆದ್ರೂ ಹುಮಾಯೂನನ ಚಿಂತೆಯಲ್ಲಿ ಬಾಬರ ರೋಗಗ್ರಸ್ತನಾದ್ರೆ ಔಷಧ ಪರಿಣಾಮವಾಗಿ ಹುಮಾಯೂನ ಗುಣಮುಖನಾಗ್ತಾ ಬಂದ. ಸೊ ಹುಮಾಯೂನ ಗುಣಮುಖನಾದ ಬಾಬರ ಪ್ರಾಣ ಕಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ಥಿತಿ ಬಂತು. ಹೀಗೆ ಬಾಬರ ಅಧಿಕಾರವನ್ನ ಕೊನೆಗಾಣಿಸಿದ ಭಾರತದ ಇತಿಹಾಸ. ಒಟ್ಟಾರೆ ಭಾರತದ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು ಅನ್ನುವಂಥ ವಿಷಯವನ್ನ ನಾವಿಲ್ಲಿ ಗಮನಿಸಬಹುದು. ವಿಮರ್ಶಾತ್ಮಕವಾಗಿ ನೋಡಿದರೆ ಬಾಬರ ನಿಷ್ಠಾವಂತ ಯೋಧನಾಗಿದ್ದನಲ್ಲದೆ ಉತ್ತಮ ಸಾಹಿತ್ಯಾಭಿರುಚಿಯನ್ನ ಮತ್ತು ತೀವ್ರ ವಿಮರ್ಶಾತ್ಮಕ ಕಲ್ಪನೆಯನ್ನು ಹೊಂದಿದವನಾಗಿದ್ದ. ಪರ್ಷಿಯನ್ನಲ್ಲಿ ಅವನು ಕವಿಯಾಗಿದ್ದರಿಂದ ಹಾಗೆ ತನ್ನ ಮೂಲವಾದ ತುರ್ಕಿಯಲ್ಲಿ ಕಾವ್ಯ ಹಾಗೂ ಗದ್ಯಗಳಲ್ಲಿಯೂ ಪರಿಶುದ್ಧನಾಗಿದ್ದ. ತುರ್ಕಿಯಲ್ಲಿ ಪಾಂಡಿತ್ಯವನ್ನ, ಅರಬಿಕ್ ಹಾಗೂ ಪರ್ಷಿಯನ್ನಲ್ಲಿ ಪ್ರಾಬಲ್ಯವನ್ನ ಹೊಂದಿದಂತ ವ್ಯಕ್ತಿಯಾಗಿದ್ದ. ಇವನ ಆತ್ಮಕಥೆ ತುಜುಕ್ ಇ ಬಾಬುರಿ ಪ್ರಪಂಚದ ಅತ್ಯುತ್ತಮ ಆತ್ಮಕಥೆಗಳ ಶ್ರೇಣಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಅಂತ. ಇವನ ಇನ್ನೊಂದು ಕೃತಿ ಖಾತ್ ಇ ಬಾಬುರಿ ಹೊಸ ಶೈಲಿಯಲ್ಲಿ ರಚಿತವಾಗಿದೆ. ಬಾಬರ ಸುನ್ನಿ ಮುಸ್ಲಿಮನಾಗಿದ್ದು ದೇವರ ಬಗ್ಗೆ ಪೂರ್ಣ ನಂಬಿಕೆ ಹೊಂದಿದವನು. ದೇವರ ಇಚ್ಛೆ ಇಲ್ಲದೆ ಏನೂ ಸಂಭವಿಸುವುದಿಲ್ಲ ಎಂಬುದನ್ನು ನಂಬಿದವನು. ಆದರೆ ಬಾಬರ ಸಾವಿರಾರು ರಜಪೂತರನ್ನ ಕೊಂದು ಕಾಜಿ ಎಂಬ ಬಿರುದನ್ನ ಧರಿಸಿಕೊಂಡಿದ್ದ. ಅಲ್ಲದೆ ಹಿಂದೂಗಳ ಪವಿತ್ರವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿರ್ತಕ್ಕಂಥ ಇದರ ಮೂಲಕ ಬಾಬರನ್ನ ಹಿಂದೂಸ್ತಾನದ ಅಧಿಕಾರವನ್ನು ಹಾಗೂ ಧಾರ್ಮಿಕ ವಿರೋಧ ನೀತಿಯನ್ನು ಪ್ರಾರಂಭಿಸಿದ ಹಂತವನ್ನು ಗಮನಿಸುವುದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಹುಮಾಯೂನ ಮತ್ತು ಶೇರ್ ಶಾನ ಸಂಘರ್ಷ ಕುರಿತಾಗಿರ್ತಕ್ಕಂಥ ಚಾಪ್ಟರ್ ಬಗ್ಗೆ ಗಮನಿಸೋಣ. ನಮಸ್ಕಾರಗಳು.